ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಮೊನ್ನೆ ಕಲ್ಲಂಗಡಿ ಹಣ್ಣು ಸಿಪ್ಪೆಯಲ್ಲಿ ಹಲ್ವಾ ಮಾಡೋದೊಂದು ವೀಡಿಯೋ ಹಾಕಿದ್ದೀನಿ ನೋಡಿ. ಆ ವಿಡಿಯೋದ್ದು ಒಂದು ನಂದಿನಿ ಕನ್ನಡ ಬ್ಲಾಗಲ್ಲಿ ಕಲ್ಲಂಗಡಿ ಹಣ್ಣು ಸಿಪ್ಪೆ ಇದರಲ್ಲಿ ಹಲ್ವಾ ಮಾಡೋದು ಹೇಗೆ ಅಂತ ಒಂದು ವೀಡಿಯೋ ಹಾಕಿದ್ದೀನಿ. ಆ ವಿಡಿಯೋನ ನೋಡಿ, ಅದರಲ್ಲಿ ಲಿಂಕ್ ಹಾಕಿರ್ತೀನಿ. ಅದರದ್ದು ನಾವು ಇಂಟ್ಕೊಂಡಿದ್ವಲ್ಲ ರಸ, ಅದು ಕಲ್ಲಂಗಡಿ ಹಣ್ಣಿನ ರಸ. ಈ ರಸ ಏನಕ್ಕೆ ಯೂಸ್ ಆಗುತ್ತೆ ಅಂತ ಅಂದರೆ, ನಮ್ಮ ಮುಖಕ್ಕೆ ಹಚ್ಕೊಂಡ್ರೆ ತುಂಬ ಬ್ಲೀಚಿಂಗ್ ಥರ ಕೆಲಸ ಮಾಡುತ್ತೆ. ಇದು ಕಲ್ಲಂಗಡಿ ಹಣ್ಣು ಸಿಪ್ಪೆ ಬರುತ್ತಲ್ಲ, ನೀವು ತಿಂದ್ಬಿಟ್ಟು ಕಲ್ಲಂಗಡಿ ಹಣ್ಣನ್ನು ಬಿಸಾಕ್ತೀರ, ದಯವಿಟ್ಟು ಬಿಸಾಕಬೇಡಿ. ಅದರಲ್ಲಿ ಸಾಂಬಾರು ಮಾಡ್ಬೋದು, ಪಲ್ಯ ಮಾಡ್ಬೋದು. ನಾನು ಹಲ್ವಾ ಮಾಡಿ ಹಾಕಿದ್ದೀನಿ ನೋಡಿ ಆ ವಿಡಿಯೋನ. ಮತ್ತು ತುಂಬ ಬ್ಲೀಚಿಂಗ್ ಥರ ಕೆಲಸ ಮಾಡುತ್ತೆ. ನಮ್ಮ ಮುಖದಲ್ಲಿರೋ ಕಲೆಗಳು ಹೋಗುತ್ತೆ, ಮತ್ತು ಈ ಡೆಡ್ ಸ್ಕಿನ್ಗಳಿರುತ್ತೆ ಅದು ಹೋಗುತ್ತೆ, ಬ್ಲ್ಯಾಕ್ ಹೆಡ್ಸ್ ಹೋಗುತ್ತೆ, ಎಲ್ಲ ಹೋಗುತ್ತೆ. ಇದು ತುಂಬ ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ, ಈಗ ಅದನ್ನು ವೀಡಿಯೋ ಮಾಡ್ತಾಯಿದ್ದೀನಿ. ಇದಕ್ಕೆ ಏನೇನು ಹಾಕೋದು ಅಂತ ನೋಡೋಣ ಬನ್ನಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೋಡಿ, ಇದು ಮುಲ್ತಾನಿ ಮಿಟ್ಟಿ. ನೀವು ಯಾವ ಬ್ರ್ಯಾಂಡ್ ಆದರೂ ತೊಗೊಳ್ಳಿ, ನಾನು ಬ್ರ್ಯಾಂಡ್ ಅಂತ ಹೇಳ್ತಾ ಇಲ್ಲ, ಯಾವ ಬ್ರ್ಯಾಂಡ್ ಆದರೂ ತೊಗೊಳ್ಳಿ. ಮುಲ್ತಾನಿ ಮಿಟ್ಟಿ ಸ್ವಲ್ಪ ಹಾಕ್ಕೊಳ್ಳೋದು. ನಾನು ಎಷ್ಟು ಬೇಕು ಅಷ್ಟು ಯೂಸ್ ಮಾಡಿಕೊಂಡು ಸ್ಟ್ಯಾಪ್ಲರ್ ಮಾಡಿಟ್ಟಿರ್ತೀನಿ. ಅದನ್ನು ನೀವು ಹುಷಾರಾಗಿ ತೆಗ್ದು ಸ್ಟ್ಯಾಪ್ಲರ್ನ ನೀವು ಫಸ್ಟ್ ಕಸಕ್ಕೆ ಹಾಕಿ, ನಾನು ಇಲ್ಲೊಂದು ಕಸದ್ದು ಡಬ್ಬಿ ಇಟ್ಕೊಂಡಿದ್ದೀನಿ, ಕಸಕ್ಕೆ ಹಾಕಿ ಮುಂದೆ ಕೆಲಸ ಮಾಡಿ. ನೀವು ಅಲ್ಲಿ ಇಟ್ಟು ಮಿಸ್ ಮಾಡ್ಕೊಬೇಡಿ. ಒಂದು ನೋಡಿ, ಒಂದು ಸ್ಪೂನಷ್ಟು ಹಾಕ್ತೀನಿ ಅದಕ್ಕೆ. ಒಂದು ಸ್ಪೂನ್ ಹಾಕ್ತಿದ್ದೀನಿ. ಸ್ವಲ್ಪ ಇದು ತೆಗೆದಿಟ್ಕೊಂಬಿಡೋಣ, ತುಂಬ ನೀರಾದರೆ ಬೇಕಾದ್ರೆ ಹಾಕ್ಕೊಳ್ಳೋಣ. ಇದು ಆರೆಂಜು ಪೀಲ್ ಪೌಡ್ರು, ಆರೆಂಜು ಸಿಪ್ಪೆ ಬರುತ್ತಲ್ಲ ಅದ್ರದ್ದು ಪೌಡ್ರು. ಮನೇಲೇ ಮಾಡ್ಕೊಳ್ತಾರೆ, ನಾನು ಮನೇಲಿ ಮಾಡಿದ್ದೆ ಒಂದು ಸರಿ, ಅಷ್ಟು ನೈಸಾಗಿ ಬರಲಿಲ್ಲ. ಅದಕ್ಕೇನು ಮಾಡ್ತೀನಿ, ಎಲ್ಲ ರೆಡಿ ತಂದುಬಿಡ್ತೀನಿ. ಇದೊಂದು ಸ್ವಲ್ಪ ಹಾಕ್ಕೊಳ್ತೀನಿ. ಮುಲ್ತಾನಿ ಮಿಟ್ಟಿ ನಮ್ಮದು ಸ್ಕಿನ್ನನ್ನು ತುಂಬ ಚೆನ್ನಾಗಿರುತ್ತೆ, ಕಲೆಗಳು ಹೋಗುತ್ತೆ. ಆರೆಂಜ್ ಪೀಲ್ ಪೌಡ್ರ್ ಹಾಕ್ಕೊಂಡೆ ಸ್ವಲ್ಪ. ಜೇನುತುಪ್ಪನೂ ಅಷ್ಟೇ, ನಮಗೆ ಸ್ಕಿನ್ನನ್ನು ವೈಟ್ ಮಾಡುತ್ತೆ, ಮುಖದಲ್ಲಿರೋ ಕೂದಲೆಲ್ಲ ಹೋಗುತ್ತೆ. ಒಂದು 2 ಹನಿ ಹಾಕ್ಕೊಂಡ್ರೆ ಸಾಕು. ಜ್ಯೇಷ್ಠ ಮಧು ಪೌಡ್ರು ನಾನು ಕಷಾಯ ಮಾಡ್ಕೊಳಕ್ಕಂತ ತಂದಿಟ್ಟಿರ್ತೀನಿ. ತುಂಬ ಒಳ್ಳೆಯದಿದು ಜ್ಯೇಷ್ಠ ಮಧು. ಹೊಟ್ಟೆಗೂ ತೊಗೊಳ್ಬೋದು, ಸ್ಕಿನ್ಗಂತೂ ತುಂಬ ಒಳ್ಳೆಯದು. ಇದೊಂದು ಅರ್ಧ ಸ್ಪೂನ್ ಹಾಕ್ಕೊಳ್ತೀನಿ. ನೋಡಿ ಎಷ್ಟು ಸ್ವೀಟಾಗಿರುತ್ತೆ ಇದು. ಕಸ್ತೂರಿ ಅರಿಶಿನ, ಕಸ್ತೂರಿ ಅರಿಶಿನ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಒಂದು ಚಿಟಿಕೆ ಆದರೆ ಸಾಕು. ಕಸ್ತೂರಿ ಅರಿಶಿನ, ಕಸ್ತೂರಿ ಅರಿಶಿನ ನಮ್ಮ ಮುಖದಲ್ಲಿರೋ ಕೂದಲಿಗೆಲ್ಲ ತೆಗೆಯೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಅರಿಶಿನ ಆಗುತ್ತೆ, ಆದರೆ ನೀವು ಕಸ್ತೂರಿ ಅರಿಶಿನ ತೊಗೊಂಡ್ರೆ ತುಂಬ ಒಳ್ಳೆಯದು. ಅದು ತುಂಬ ಸ್ವಲ್ಪ ಉರಿಯುತ್ತೆ, ಸಣ್ಣ ಮಕ್ಕಳಿಗೆಲ್ಲ ಹಚ್ಚಬೇಡಿ ಕಸ್ತೂರಿ ಅರಿಶಿನ. ಈ ಥರ ಗಂಟೆ ಇದ್ದಂಗೆ ಮಾಡಿಕೊಂಡು ಇವಾಗ ಹೇಗೆ ಹಚ್ಕೊಳ್ಳೋದು ಅಂತ ತೋರಿಸ್ತೀನಿ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಉಜ್ಜೋದು ಬೇಡ, ಹಾಗೆ ಮುಖಕ್ಕೆ ಹಚ್ಕೊಳ್ಳೋಣ. ಎಲ್ಲ ಕೇಳ್ತೀರಾ ನಿಮ್ಗೆ ಹೆಂಗೆ ಟೈಮ್ ಸಿಗುತ್ತೆ ಅಂತ. ಟೈಮ್ ಮಾಡ್ಕೊಳ್ಬೇಕು, ಉಪ್ಪು ಹಚ್ಚಬಾರ್ದು. ಜೇನುತುಪ್ಪ ಹಾಕಿರ್ತೀವಲ್ಲ, ಆದರೆ ನೀಟಾಗಿ ಹಚ್ಕೊಳ್ಬೇಕು ಅಂದರೆ ತಾಗುತ್ತೆ ನೋಡಿ. ಫುಲ್ಲು ಹಚ್ಕೊಂಡ್ಮೇಲೆ ಮಾತಾಡಬಾರ್ದು. ಅದು ನಾವು ಹೇಗಿರ್ತೀವೋ ಹಾಗೇ ಇರಬೇಕು, ಇಲ್ಲ ಅಂದರೆ ಅದು ರಿಂಕಲ್ಸ್ ಬಂದುಬಿಡುತ್ತೆ, ಕೆನ್ನೆ ಎಲ್ಲ ಸ್ಕಿನ್ನು ರಿಂಕಲ್ಸ್ ಬರುತ್ತೆ. ಹಾಗಾಗಿ ನಾನು ಇದಕ್ಕೆ ವಾಯ್ಸ್ ಕೊಟ್ಟಿದ್ದೀನಿ, ನಾನು ಮಾತಾಡಿಲ್ಲ. ದಯವಿಟ್ಟು ಮಾತಾಡಬೇಡಿ, ಮಾತಾಡಬಾರ್ದು, ನಗಬಾರ್ದು. ಹೇಗಿರ್ತಿರೋ ಹಾಗೇ ಇದ್ದರೆ ನಿಮಗೆ ಚರ್ಮ ಗಟ್ಟಿ ಆಗುತ್ತೆ. ಇಲ್ಲ ಅಂತ ಅಂದರೆ ನಿಮಗೆ ಹಚ್ಕೊಂಡ್ರೂ ಪ್ರಯೋಜನ ಇರಲ್ಲ. ದಯವಿಟ್ಟು ನೀವು ಹಚ್ಕೊಂಡ್ಮೇಲೆ ನಗಬೇಡಿ, ಮಾತಾಡಬೇಡಿ. ಒಂದು 20 ನಿಮಿಷ ಆದರೂ ಇರಲೇಬೇಕು ಈ ಥರ.
ಇದ್ದು ಆಮೇಲೆ ನೋಡಿ ತೋರಿಸ್ತೀನಿ ಮುಂದೆ ಹೇಗೆ ಇದನ್ನು ತೆಗೆಯೋದು ಅಂತೇಳಿ. ಕೈ ಒತ್ತೆ ಮಾಡ್ಕೊಂಡು ಬಂದಿದ್ದೀನಿ, ಸುಮ್ಮನೆ ರಬ್ ಮಾಡೋದು, ಈ ಥರ ರಬ್ ಮಾಡಿ. ಒಂದು ಬಟ್ಟೆ ಹಾಕ್ಕೊಳ್ಳಿ. ನಾನು ಇವಾಗ ಸ್ನಾನಕ್ಕೆ ಹೋಗ್ತೀನಿ ಅಂತ ಹಾಕ್ಕೊಂಡಿಲ್ಲ. ಕೂದಲೆ ಸಣ್ಣ ಸಣ್ಣ ಕೂದಲೆಲ್ಲ ಉದುರುತ್ತೆ. ನೋಡಿ ಹೇಗೆ ಉದುರುತ್ತಾ ಇದೆ. ಅಪ್ಪರ್ ಲಿಪ್ ಇರುತ್ತೆ ಹೆಣ್ಮಕ್ಳಿಗೆ, ಅದು ಹೋಗುತ್ತೆ. ಮುಖದಲ್ಲಿ ಸಣ್ಣ ಸಣ್ಣ ಕೂದಲಿರುತ್ತೆ, ಅದು ಹೋಗುತ್ತೆ. ಕೆಳಗಡೆ ಈ ಏನು ಗಡ್ಡ, ನಂಗೆ ಹೇಳಕ್ಕೆ ಬರಲ್ಲ, ಗಡ್ಡದ ಹತ್ರ ಸಣ್ಣ ಸಣ್ಣ ಕೂದಲಿರುತ್ತೆ, ಅದು ಹೋಗುತ್ತೆ. ತುಂಬ ಗ್ಲೋ ಬರುತ್ತೆ. ಒಂದು 5 ನಿಮಿಷ ರಬ್ ಮಾಡ್ಕೊಂಡ್ಮೇಲೆ ತಣ್ಣೀರಲ್ಲಿ ಮುಖ ತೊಳ್ಕೊಳ್ಳಿ. ತಣ್ಣೀರಲ್ಲಿ ಮುಖ ತೊಳ್ಕೊಳ್ಳೋಣ. ಈಗ ಮುಖ ತೊಳ್ಕೊಂಡು ಬರ್ತೀನಿ. ನೋಡಿ, ನಾನು ಈಗ ಸ್ನಾನಕ್ಕೆ ಹೋಗ್ತೀನಿ ಅಂತೇಳಿ ಇದೆಲ್ಲ ತೊಳ್ಕೊಂಡಿಲ್ಲ. ನೀವು ಹಚ್ಕೊಂಡ್ರೆ ನೀಟಾಗಿ ತೊಳ್ಕೊಳ್ಳಿ. ಹೇಗೆ ಅನಿಸ್ತಿದೆ ನೋಡಿ. ನೈಸಾಯಿತು ನೋಡಿ ಕೂದಲು. ನೋಡಿ ಕೆನ್ನೆ ಎಲ್ಲ ಎಷ್ಟು ನೈಸಾಗಿ, ನನಗೆ ನನ್ನ ಕೆನ್ನೆನಾಯಿತು ಅಂತ ಅನ್ನಿಸ್ತಾ ಇದೆ. ಈಗ ಸ್ವಲ್ಪ ರೋಸ್ ವಾಟರ್ ಹಚ್ಕೊಂಡ್ಬಿಡೋಣ. ನಾನೊಂದು ವಿಡಿಯೋ ಹಾಕಿದ್ದೀನಲ್ಲ, ಅದು ಮಾಡಿಟ್ಕೊಂಡಿರೋದಿದು. ವಿಡಿಯೋನ ಯಾರು ನೋಡಿಲ್ಲ ಅಂದರೆ ನಂದು ಹಳೆ ವೀಡಿಯೋದಲ್ಲಿದೆ, ನೋಡಿ. ಏನೇನು ಹಾಕಿದ್ದೀನಿ ಇದಕ್ಕೆ ಅಂತ ಗೊತ್ತಾಗುತ್ತೆ ನಿಮಗೆ. ತುಂಬ ಎಫೆಕ್ಟಿವ್ ಇದು, ನಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿಟ್ಟಿರುತ್ತೆ. ಏನೇನಂತ ನೋಡಿ. ಹಾಕ್ಬಿಟ್ಟು ಬಿಟ್ಬಿಡಿ, ಡ್ರೈ ಆಗೋಗುತ್ತೆ. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಇದು ವಿಡಿಯೋ ಬೇಕು ಅಂದರೆ ಹಳೆಯದ್ರಲ್ಲಿದೆ, ಹಳೆ ವೀಡಿಯೋದಲ್ಲಿದೆ, ನೋಡಿ. ನೋಡಿ, ತಲೆಗೆ ಎಣ್ಣೆ ಹಚ್ಕೊಂಡಿದ್ನಲ್ಲ, ಅದು ಮುಖಕ್ಕೆಲ್ಲ ಹಚ್ಕೊಂಡಿದ್ನಲ್ಲ. ಸ್ನಾನ ಆಯಿತು. ಸ್ನಾನ ಆದಮೇಲೆ ಏನೂ ಹಚ್ಕೊಂಡಿಲ್ಲ ನಾನು. ತುಂಬ ಕಪ್ಪಾಗಿದೆ ಅಲ್ವಾ, ನೋಡಿ ಎಷ್ಟು ಕ್ಲಿಯರ್ ಆಗುತ್ತೆ, ತುಂಬ ಚೆನ್ನಾಗಿ ಕಾಗುತ್ತೆ. ಒಂದು ಸರಿ ಟ್ರೈ ಮಾಡಿ. ಇವಾಗ ಸ್ವಲ್ಪ ಸುಣ್ಣ ಬಣ್ಣ ಹಚ್ಕೊಂಡು ರೆಡಿ ಆಗ್ಬಿಟ್ಟು ಬರ್ತೀನಿ, ಅವಾಗ ಹೇಗೆ ಕಾಣಿಸ್ತೀನಿ ಅಂತ ನೋಡಿ. ನೋಡಿ, ಏನೂ ಹಚ್ಕೊಳ್ಳಲ್ಲ ನಾನು. ಒಂದು ಬೊಟ್ಟಿಟ್ಕೊಂಡು ಇದು ಸಿಂಧೂರ ನಾನು ಅವಾಗಿಂದ ಹಚ್ಕೊಳ್ತೀನಿ. ಇದು ನಮ್ಮದು ಕೊರಗಜ್ಜನ ಪ್ರಸಾದ, ಕೊರಗಜ್ಜನ ಗಂಧ. ಇಷ್ಟೇ ನನ್ನ ಮೇಕಪ್ಪು. ಹೇಗೆ ಅನ್ನಿಸ್ತು ಹೇಗೆ ಅನ್ನಿಸ್ತು ಅಂತ ಹೇಳಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ, ಆ್ಯಡ್ ಬರ್ತಾಯಿದೆ, ದಯವಿಟ್ಟು ಆ್ಯಡ್ ನೋಡಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.